ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ವರ್ಷ ಅನಿಲ್. ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡ್ತಿರೋ ಪ್ಲೇಸ್ ಓಲ್ಡ್ ಗೋವಾ ಚರ್ಚ್. ಮಾರ್ನಿಂಗ್ ನಾವು ಕ್ಯಾಲಂಗುಟ್ ಇಂದ ಓಲ್ಡ್ ಗೋವಾ ಕಡೆ ಹೊರಟ್ವಿ. ಆನ್ ದ ವೇ ಪೋರ್ಚುಗೀಸ್ ಸ್ಟೈಲ್ನಲ್ಲಿ ಮನೆಗಳೆಲ್ಲ ಇತ್ತು. ನೋಡಕ್ಕೆ ತುಂಬಾನೇ ಬ್ಯೂಟಿಫುಲ್ ಆಗಿತ್ತು. ಆರ್ಕಿಟೆಕ್ಚರ್ ಮಾತ್ರ ಬೇರೆ ಲೆವೆಲಲ್ಲಿತ್ತು. ಫುಲ್ಲು ಕಲರ್ಫುಲ್ ಹೌಸಸ್. ತುಂಬಾನೇ ಸನ್ನಿ ಆಗಿತ್ತು. ಬಿಸಿಲು ತುಂಬಾನೇ ಜಾಸ್ತಿ ಇತ್ತು. ನಾವು ಈಗ ರೀಚ್ ಆದ್ವಿ. ಪಾರ್ಕಿಂಗ್ ಲಾಟ್ ಕಡೆ ಹೊರಟು ವೆಹಿಕಲ್ನ ಪಾರ್ಕ್ ಮಾಡಿದ್ವಿ. ಅಲ್ಲಿ ಯಾವುದೇ ಪಾರ್ಕಿಂಗ್ ಫೀ ಇರಲಿಲ್ಲ. ನಾವು ಈಗ ಬೆಸಿಲಿಕಾ ಚರ್ಚ್ ಒಳಗಡೆ ಬಂದ್ವಿ. ಅದ್ರ ಪ್ರೀವಿಯಸ್ ಡೇ ಸೆಂಟ್ ಫ್ರಾನ್ಸಿಸ್ ಜಾವಿಯರ್ ಅವರ ಎಕ್ಸ್ಪೋಸಿಷನ್ ಇವೆಂಟ್ ಆಗಿತ್ತು. ಅದಕ್ಕೆ ಜನ ಸೇರಿದ್ರು. ತುಂಬಾನೇ ಜಾಸ್ತಿ ಕ್ರೌಡ್ ಆಗಿತ್ತು. ಬೆಸಿಲಿಕಾ ಆಫ್ ಬಾಮ್ ಜೀಸಸ್ ಒಂದು ಕ್ರೈಸ್ತ ಚರ್ಚ್. ಇದು ಓಲ್ಡ್ ಗೋವಾದಲ್ಲಿದೆ. ಇದನ್ನು ಯುರೋಪಿಯನ್ ಸ್ಟೈಲ್ ಅಲ್ಲಿ ಕಟ್ಟಲಾಗಿದೆ. ಈ ಬೆಸಿಲಿಕಾ ಚರ್ಚ್ 1605ರಲ್ಲಿ ಮುಗ್ದಿದ್ದು ಸುಮಾರು 400 ಇಯರ್ಸ್ ನ ಹಿಸ್ಟ್ರಿ ಇದೆ. ಇದೊಂದು ಜೀಸಸ್ ಕ್ರಿಸ್ತರಿಗೆ ಸಮರ್ಪಿತವಾದ ಚರ್ಚ್. ಬಾಮ್ ಜೇಸ್ ಅಂದರೆ ಒಳ್ಳೆಯ ಏಸು. ಇದರಲ್ಲಿ ಸೆಂಟ್ ಫ್ರಾನ್ಸಿಸ್ ಜಾವಿಯರ್ ಎಂಬ ಪ್ರೇಸ್ಟ್ ಬಾಡಿನ ಸಂರಕ್ಷಿಸಲಾಗಿದೆ. ಅವರು ಬಹುಮಾನಿತ ಮಿಷನರಿ ಆಗಿದ್ದು, ಅಂದರೆ ಧರ್ಮ ಪ್ರಚಾರಕರು ಆಗಿದ್ದು, ಮತ್ತು ಅವರು ಭಾರತದಲ್ಲಿ ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡಿದವರು. ಅವರ ದೇಹವನ್ನು ವಿಶೇಷವಾಗಿ ಒಂದು ಗ್ಲಾಸ್ ಬಾಕ್ಸ್ ನಲ್ಲಿಟ್ಟು ಇದನ್ನು ಜನರು ವೀಕ್ಷಿಸಬಹುದಾಗಿದೆ. ಪ್ರತಿದಿನ ಸಾವಿರಾರು ಜನರು ಈ ಚರ್ಚ್ಗೆ ಭೇಟಿ ಕೊಡುತ್ತಾರೆ. ಈ ಬೆಸಿಲಿಕಾ ಯುನೆಸ್ಕೋ ಗೌರವಿತವಾಗಿದ್ದು, ಇದು ಕ್ರೈಸ್ತ ಧರ್ಮದ ಇತಿಹಾಸದಲ್ಲೂ ಮತ್ತು ಭಾರತದ ಸಂಸ್ಕೃತಿಯಲ್ಲೂ ಒಂದು ಮಹತ್ವದ ಭಾಗವನ್ನು ಪಡೆದಿದೆ. ಬೆಸಿಲಿಕಾ ಚರ್ಚ್ ಓಲ್ಡ್ ಗೋವಾದ ಕ್ಯಾಪಿಟಲ್ ಆದ ಪಣಜಿಯಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿದೆ. ಈ ಚರ್ಚ್ ತುಂಬಾ ಫೇಮಸ್ ಆಗಿದ್ದು ಏಕೆಂದ್ರೆ ಇಲ್ಲಿ ಕ್ರಿಶ್ಚಿಯನ್ ಧರ್ಮದ ಮಹಾನ್ ಆಗಿದ್ದ ಫ್ರಾನ್ಸಿಸ್ ಜಾವಿಯರ್ ಅವರ ಬಾಡಿನ ಸ್ಟೋರ್ ಮಾಡಿ ಇಟ್ಟಿದ್ದಾರೆ. ಅವರು ಸುಮಾರು 1552ರಲ್ಲಿ ನಿಧನರಾದ. ಅವರ ಬಾಡಿನ ಎಣ್ಣೆ ಹಾಕದೆ ಕೂಡ ಹಾಳಾಗದೆ ಉಳಿದಿದೆ. ಇನ್ನು ಇದನ್ನು ಇಂಪರಿಷೇಬಲ್ ಬಾಡಿ ಅಂತಾರೆ. ಇದನ್ನು ಒಂದು ಗ್ಲಾಸ್ ಬಾಕ್ಸ್ ನಲ್ಲಿ ಇಟ್ಟು ಜನರ ವೀಕ್ಷಣೆಗೆ ಇಡಲಾಗಿದೆ. ಇಂದಿಗೂ ಈ ಚರ್ಚ್ ಅನ್ನು ಬರೋಕ್ ಸ್ಟೈಲ್ ನಲ್ಲಿ ಕಟ್ಟಲಾಗಿದೆ. ಚರ್ಚ್ನ ಒಳಗೆ ಹೊರಗೆ ತುಂಬಾ ಕಲಾತ್ಮಕ ಶಿಲ್ಪವಿದೆ. ಒಳಗೆ ಗೋಲ್ಡ್ ಪ್ಲೇಟೆಡ್ ಇಂದ ಡಿಸೈನ್ ಮಾಡಿದ್ದು ಮರದ ಮೂರ್ತಿಗಳು ಮತ್ತು ಯೇಸು ಕ್ರಿಸ್ತರ ಜೀವನದ ಚಿತ್ರಣಗಳಿವೆ.
ಫ್ರಾನ್ಸಿಸ್ ಜಾವಿಯರ್ ಅವರು 1506ರಲ್ಲಿ ಸ್ಪೇನ್ನಲ್ಲಿ ಹುಟ್ಟಿದರು. ಅವರು ಜೆಸುಟ್ ಧರ್ಮದ ಒಬ್ಬ ಮಿಷನರಿ, ಅಂದರೆ ಆಧ್ಯಾತ್ಮಿಕ ಪ್ರಚಾರಕರು. 1542ರಲ್ಲಿ ಇವರು ಇಂಡಿಯಾಕ್ಕೆ ಬಂದು ಗೋವಾದಲ್ಲಿರುವ ಕ್ರೈಸ್ತ ಧರ್ಮವನ್ನು ಹೆಚ್ಚು ಪ್ರಚಾರ ಮಾಡಿದರು ಜನರಿಗೆ. ಅವರು ತಮ್ಮ ಬದುಕು ಜನರ ಸೇವೆಗಾಗಿ ಕೊಟ್ಟವರು, ಅದಕ್ಕಾಗಿ ಇವರನ್ನು ಸಂತ ಎಂದು ಘೋಷಿಸಲಾಯಿತು. ಪ್ರತಿ 10 ವರ್ಷಕ್ಕೊಮ್ಮೆ ಅವರ ದೇಹವನ್ನು ಪೂರ್ತಿ ಸಾರ್ವಜನಿಕರ ವೀಕ್ಷಣೆಗೆ ತೆರೆದಿಡಲಾಗುತ್ತದೆ. ಇದನ್ನು ಎಕ್ಸ್ಪೋಸಿಷನ್ ಎನ್ನುತ್ತಾರೆ. ಇದು 2025ರ ಜನವರಿಯಲ್ಲಿ ಮಾಡಲಾಗಿತ್ತು. ಅನ್ನೋಯಿಂಗ್ಲಿ ನಾವು ಆ ಈವೆಂಟ್ ಆಗಿದ್ದ ನೆಕ್ಸ್ಟ್ ಡೇನೆ ಅಲ್ಲಿದ್ವಿ. ಇನ್ನು ಡೆಕೋರೇಷನ್ಸ್ ಆ್ಯಂಡ್ ಅವರನ್ನು ಕರ್ಕೊಂಡೋಗಿದ್ದ ವೆಹಿಕಲ್ ಕೂಡ ಅಲ್ಲೇ ಇತ್ತು. ನಮಗೂ ಎಲ್ಲ ನೋಡೋಕ್ಕೆ ಸಿಕ್ತು. ಒಳಗೆ ಚಾಪಲ್ ನೋಡಿ ಎಕ್ಸಿಟ್ ಕಡೆ ಬಂದ್ವಿ. ಚರ್ಚ್ ಬ್ಯಾಕ್ ಸೈಡ್ ಅಂತೂ ಕೂತ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿ ಮಾಡಿದ್ರು. ನಾವು ಕೂಡ ಸ್ವಲ್ಪ ಪಿಕ್ಚರ್ಸ್ನ ಕ್ಲಿಕ್ ಮಾಡಿಕೊಂಡು ಹೊರಟ್ವಿ. ಬೇರೆ ಧರ್ಮಗಳಿದ್ದರೂ ಮಾನವತೆ ಒಂದೇ ಧರ್ಮ. ಶಾಂತಿ ಮತ್ತು ಪ್ರೀತಿ ನಮ್ಮ ನಿಜವಾದ ಆರಾಧನೆ. I hope you guys enjoyed the story. Please like, share and subscribe to our channel. Stay tuned for our next video. Thank you.